ನಮಸ್ಕಾರ ಅಭ್ಯರ್ಥಿಗಳೇ, ಪಾಲಕರೇ, ನಮ್ಮ ಚಾನಲ್ಗೆ ಸ್ವಾಗತ. ಪಾಲಕರೇ ನೋಡಿ, ಈಗಾಗಲೇ ನಿಮ್ಮಗಳಿಗೆ ಸೆಲೆಕ್ಷನ್ ಲಿಸ್ಟ್ಗಳನ್ನು ಬಿಡುಗಡೆ ಮಾಡಿದ್ದಾರೆ. ಸೊ ಸೆಲೆಕ್ಷನ್ ಲಿಸ್ಟಲ್ಲಿ ಬಿಡುಗಡೆ ಆಗಿದೆ. ನಿಮ್ಮ ಹೆಸರು ಇದು ಇಲ್ಲ ಅಂತ ಚೆಕ್ ಮಾಡ್ಕೊಳ್ರಿ. ಡಬಲ್ ಸ್ಟಾರ್ ಬಂದಿದ್ದರೆ ನಿಮಗೆ ಅಲ್ಲಿ ನಿಮಗೆ ಸೀಟ್ ಸಿಕ್ಕಿಲ್ಲ ಅಂತ ಅರ್ಥ, ಮತ್ತು ಹೆಸರು ಬಂದಿಲ್ಲ ಅಂದರೂ ಕೂಡ ಸೀಟ್ ಸಿಕ್ಕಿಲ್ಲ ಅಂದ್ರೆ ಅರ್ಥ. ಓಕೆನಾ. ಆಮೇಲೆ ಈ ವಿಡಿಯೋದಲ್ಲಿ ನಾನು ಏನು ಮಾಹಿತಿ ಕೊಡ್ತಾ ಇದ್ದೀನಿ ಅಂತಂದರೆ, ಧಾರವಾಡ ಜಿಲ್ಲೆಯಲ್ಲಿ ಕಟ್ ಆಫ್ ಎಷ್ಟಾಗಿದೆ ಮತ್ತು ಕಾಲೇಜುಗಳ ಹೆಸರು ಕೂಡ ನಾನು ಶೋ ಮಾಡ್ತಾಯಿದ್ದೀನಿ. ಎಷ್ಟು ಕಟ್ ಆಫಿಗೆ ನಿಂತಿದೆ ಅಂತ. ಯಾಕಂದರೆ ಕಟ್ ಆಫ್ ಲಿಸ್ಟನ್ನು ಇನ್ನೂ ಬಿಟ್ಟಿಲ್ಲ ಇವರು. ಜೊತೆಗೆ ಒಂದು ಆದೇಶವನ್ನು ಕೂಡ ಬಿಡಬೇಕು. ಅಡ್ಮಿಷನ್ ಪ್ರೊಸೀಜರ್ ಬಗ್ಗೆ ಅವ್ರು ಹೇಳಬೇಕಾಗತ್ತೆ, ಯಾವ ದಿನದಿಂದ ಯಾವ ದಿನಕ್ಕೆ ಅಂತೇಳಿ. ಆಮೇಲೆ ನಿಮಗೆ ಪೇಮೆಂಟ್ ಮಾಡಲಿಕ್ಕೆ ಲಿಂಕನ್ನು ಕೂಡ ಕೊಡಬೇಕಾಗತ್ತೆ. ಸ್ವಲ್ಪ ಲೇಟ್ ಆಗಿದ್ದ ಸಂಬಂಧ ಬಿಟ್ಟಿಲ್ಲ ಅಂತ ಅನಿಸ್ತಾ ಇದೆ. ಆಮೇಲೆ ನಿಮ್ಮಲ್ಲಿ ಏನಾದ್ರು ಡೌಟ್ ಇದ್ದರೆ ನಾನು ಕಾಮೆಂಟ್ ಮುಖಾಂತರ ತಿಳಿಸಿ. ನಾನು ನಾಳೆ ಬೆಳಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತೇನೆ. ಅದರ ಜೊತೆಗೆ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಿಕ್ಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಫ್ರೀ ಆಗಿದೆ. ಅಭ್ಯರ್ಥಿಗಳೇ, ನಾನು ಈಗ B.Ed ಇದರದ್ದು ಲಿಸ್ಟ್ ಧಾರವಾಡ ಜಿಲ್ಲೆಯ ಕಟ್ ಆಫಿಗೆ ಬಂದಿದ್ದೇನೆ. ಇಲ್ಲಿ ನೋಡ್ತಾ ಇದ್ದೀರಿ, ಕಟ್ ಆಫ್ ಎಷ್ಟಾಗಿದೆಯಪ್ಪ ಅಂತಂದರೆ ಇಲ್ಲಿ 83.86. ಯಾವ ಕೆಟಗರಿಗೆ ಅಂತಂದರೆ ಇಲ್ಲಿ SC ಕೆಟಗರಿಗೆ, ಜೊತೆಗೆ ಕನ್ನಡ ಮೀಡಿಯಮ್ಮು ದವರಿಗೆ 83 ಕಟ್ ಆಫ್ ಆಗಿದೆ. ಅದು JM ಅಲ್ಲಿ ಸೀಟ್ ಸಿಕ್ಕಿದೆ ಅವರಿಗೆ, ಕೆಟಗರಿಯಲ್ಲಿ ಸಿಕ್ಕಿಲ್ಲ ಅವರಿಗೆ, JM ಅಲ್ಲಿ. ಅದೇ ರೀತಿಯಾಗಿ JM ಅಲ್ಲಿ 83ಗೆ ಕೆಟಗರಿ 1 ಅವರಿಗೆ ಸೀಟ್ ಸಿಕ್ಕಿದೆ. ಅದೇ ರೀತಿಯಾಗಿ ನೋಡ್ತಾ ಇದ್ದೀರಿ, ಇಲ್ಲಿ 80ಗೆ 3B ಕಟ್ ಆಫ್ ಆಗಿರುವಂಥದ್ದು 80ಗೆ. ಆಮೇಲೆ 85 3B ಕಟ್ ಆಫ್ ಜನರಲ್ ಸೀಟ್ ಸಿಕ್ಕಿರುವಂಥದ್ದು 85ಗೆ. 79 2Bಗೆ. ಆಮೇಲೆ 2Bದಲ್ಲಿ 80ಗೂ ಕಟ್ ಆಫ್ ಆಗಿದೆ, 80 ಕಟ್ ಆಫ್ ಆಗಿದೆ. ಆಮೇಲೆ 79. ಓಕೆ, ಇದು ಧಾರವಾಡ ಜಿಲ್ಲೆದು ನಿಮ್ಗೆ ತೋರಿಸ್ತಾ ಇದ್ದೀನಿ ಎಷ್ಟಾಗಿದೆ ಅಂಥೇಳಿ. ಇದರ ಮುಖಾಂತರ ನಾವು ಹೇಳ್ಕೊಬೋದು ಕಟ್ ಆಫ್ ಎಷ್ಟಾಗಿದೆ ಅಂತ, ಯಾವ ಕಾಸ್ಟಿಗೆ ಎಷ್ಟು ಕಟ್ ಆಫ್ ಆಗಿದೆ ಅಂತ ಇಲ್ಲಿ ನಾವು ಶೋ ಮಾಡ್ಬೋದು. ನೋಡಿ, ಅಪ್ ಟು ಇಲ್ಲಿಂದು ನೋಡಿ, ಜನರಲಲ್ಲಿ 88 ತನಕ ಹೋಗಿದೆ. ಯಾರಿಗೆ ಅಂದರೆ 2A ಕೆಟಗರಿ ಇದ್ದವ್ರಿಗೆ 88% ಇದ್ದವರು ಕೂಡ JM ಅಲ್ಲಿ ಸೀಟ್ ಸಿಕ್ಕಿದೆ. ಓಕೆ, ಇದು ಧಾರವಾಡ ಜಿಲ್ಲೆದು. ಓಕೆ, ನಾನು ತುಂಬ ಸ್ಲೋ ಆಗಿ ನಿಮಗೆ ಶೋ ಮಾಡ್ತಾಯಿದ್ದೀನಿ. ಇದರಲ್ಲಿ ನಿಮ್ಮದು ಕಟ್ ಆಫ್ ಎಷ್ಟಾಗಿದೆ ಅಥವಾ ನಿಮ್ಮದು ಹೆಸರು ಬಂದಿದೆಯಲ್ಲೋ ಅದನ್ನು ಕೂಡ ನೋಡ್ಕೊಳ್ಬೋದು. ಧಾರವಾಡ ಜಿಲ್ಲೆಯ ಡೈಟ್ ಸೆಂಟ್ರದ್ದು ಅಂದರೆ ನೋಡಿ, ಸೀಟುಗಳು ಭಾಳ ಉಳಿದಿದ್ದು ನೆನಪಿರಲಿ. ಸೀಟುಗಳು ನೋಡಿರಿ ಭಾಳ ಉಳಿಕೆಯಾಗಿದ್ದ ಕಾರಣ ಈಗ ಮತ್ತೆ ಭಾಳಷ್ಟು ವಿದ್ಯಾರ್ಥಿಗಳಿಗೆ ಧಾರವಾಡ ಡೈಟ್ ಸೆಂಟ್ರಲ್ಲಿ ಅಂದರೆ ಗೋರ್ಮೆಂಟ್ ಕಾಲೇಜ್ ಡೈಟ್ ಮುಖಾಂತರ ಏನಪ್ಪ ಅಂತಂದರೆ ಸೀಟುಗಳು ಸಿಕ್ಕಿರುವಂಥದ್ದು. ಡೈಟ್ ಮುಖಾಂತರ ಬೇರೆ ಬೇರೆ ಕಾಲೇಜುಗಳಲ್ಲಿ ಈ ವಿದ್ಯಾರ್ಥಿಗಳಿಗೆ ಸೀಟ್ ಸಿಕ್ಕಿರುವಂಥದ್ದು. ಓಕೆನಾ. ಸೊ ಇಲ್ಲಿ ನೀವು ತುಂಬ ಸ್ಲೋ ಆಗಿ ನಾನು ಸ್ಕ್ರಾಲ್ ಮಾಡ್ತಾಯಿದ್ದೀನಿ, ಧಾರವಾಡ ಜಿಲ್ಲೆಯ ಕಟ್ ಆಫ್ ಎಷ್ಟಿದೆ ಅಂಥೇಳಿ. ಇದರ ಮೇಲೆ ನಾವು ಜಜ್ಮೆಂಟ್ ತೊಗೋಬೇಕಾಗುತ್ತಾ. ನಿಮ್ಮ ಕೆಟಗರಿಗೆ ಎಷ್ಟು ಸೀಟ್ ಸಿಕ್ಕಿದೆ, ನಿಮ್ಮ ಕೆಟಗರಿಗೆ ಇದರಲ್ಲಿ ನೀವು ಕಟ್ ಆಫ್ ಆಗಿತ್ತಿಲ್ಲೋ, ನಿಮ್ಮ ರ್ಯಾಂಕ್ ಕೆಟಗರಿ ಅಂದರೆ ನಿಮ್ಮ ಕೆಟಗರಿ ಮತ್ತು ಪರ್ಸೆಂಟೇಜ್ ಎಷ್ಟಿತ್ತು, ಅದರ ಬೇಸಿಸ್ ಮೇಲೆ ನಿಮಗೆ ಇಲ್ಲಿ ಒಂದು ಜಜ್ಮೆಂಟ್ ಸಿಗುತ್ತೆ. ನನಗೆ ಸೀಟ್ ಸಿಕ್ಕಿದೆ ಇಲ್ಲೋ ಅಥವಾ ಸೀಟ್ ಸಿಗಲಿಲ್ಲ ಅಂದರೆ ಕಾರಣ ಏನು, ಇಲ್ಲಿ ಯಾಕೆ ಈ ಥರ ಆಗಿದೆ ಅಂಥೇಳಿ ನೋಡ್ಕೋಬೋದು. ಧಾರವಾಡ ಜಿಲ್ಲೆದ್ದು ನಾನು ಸುಮಾರು ಇಲ್ಲಿ ಏನಿದಾವಪ್ಪ ಅಂದರೆ ಪೀಸಸ್ ಇದ್ದಾವೆ. ಓಕೆ, ಸುಮಾರು ಪೀಸಸ್ಗಳು ಇರುವಂಥದ್ದು. ನಾನು ತುಂಬ ಸ್ಲೋ ಆಗಿ ಬೇಕಾದರೆ ನೀವು ಪಾಸ್ ಮಾಡ್ಕೋಬೋದು, ತುಂಬ ಸ್ಲೋ ಆಗಿ ನೋಡ್ಕೋಬೋದು. ಇದು ಧಾರವಾಡ ಜಿಲ್ಲೆದು ನಾನು ನಿಮ್ಗೆ ಶೋ ಮಾಡ್ತಿದ್ದೀನಿ. ಮತ್ತು ನಿಮಗೆ ಯಾವ ಜಿಲ್ಲೆದು ಬೇಕು ನೋಡಿರಿ, ನಿಮ್ಗೆ ಏನಾದ್ರು ಗೊತ್ತಾಗಿದೆ ಅಂದ್ರೆ ಅಷ್ಟೇ ನನಗೆ ಕಾಮೆಂಟ್ ಹಾಕಿ. ಜೊತೆಗೆ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಜೊತೆಗೆ ಇದು ನಿಮ್ಗೆ ಯಾವ ಜಿಲ್ಲೆದು ಬೇಕು ಹೇಳ್ರಿ, ಅದನ್ನು ಕೂಡ ನಾನು ನಿಮಗೆ ರೀಪ್ರೆಸೆಂಟ್ ಮಾಡ್ತೇನೆ. ನೋಡಿ, ಸುಮಾರು ಕಾಲೇಜುಗಳಿಗೆ ಮತ್ತೆ 2ನೇ ರೌಂಡಲ್ಲಿ ಸೀಟ್ ಸಿಕ್ಕಿದೆ ವಿದ್ಯಾರ್ಥಿಗಳಿಗೆ. ನಾವು ಅಂದ್ಕೊಂಡಿದ್ವಿ ಫಸ್ಟ್ ರೌಂಡಲ್ಲಿ ಸೀಟ್ ಫುಲ್ ಆಗಿದೆ ಅಂಥೇಳಿ, ಬಟ್ ಯಾರೂ ಹೋಗಿ ಅಡ್ಮಿಷನ್ ಆಗಿಲ್ಲ. ಆಮೇಲೆ ಸೀಟ್ ಕ್ಯಾನ್ಸಲ್ ಮಾಡಿದ್ದಾರೆ. ಹೀಗಾಗಿ ಧಾರವಾಡ ಜಿಲ್ಲೆದು ಭಾಳಷ್ಟು ಕಾಲೇಜುಗಳಲ್ಲಿ ಸೀಟ್ ಹಾಗೆ ಉಳ್ಕೊಂಡ್ಬಿಟ್ಟಿದ್ದಾವೆ. ಹೀಗಾಗಿ 2ನೇ ಸುತ್ತಿನಲ್ಲಿ ಸೀಟ್ ಸಿಕ್ಕಿದೆ.